ಲೋಕ ಚುನಾವಣೆ ಕಾಂಗ್ರೆಸ್ ಪಾಲಿಗಂತೂ ಬಹಳ ಪ್ರಮುಖವಾಗಿದೆ ನೋಡಿ. ಸಿಎಂ ಬದಲಾವಣೆ ವಿಚಾರವೂ ಕೂಡ ಈಗ ಸುದ್ದಿ ಆಗ್ತಾ ಇದೆ. ಲೋಕ ರಿಸಲ್ಟ್ ಬಗ್ಗೆ ಸಿಎಂ ಆಪ್ತ ಶಾಸಕರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫಲಿತಾಂಶದಲ್ಲಿ ಏನಾದರೂ ಏರುಪೇರಾದ್ರೆ, ಹೆಚ್ಚು ಕಮ್ಮಿ ಆದ್ರೆ ಒಬ್ಬರಲ್ಲ ಹೊಣೆ. ರಿಸಲ್ಟ್ನಲ್ಲಿ ಹೆಚ್ಚು ಕಮ್ಮಿ ಆದ್ರೆ, ವ್ಯತಿರಿಕ್ತವಾದ್ರೆ ಸಿಎಂ ಒಬ್ಬರೇ ಅಲ್ಲ ಹೊಣೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಅಶೋಕ್ ಪಟ್ಟಣ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫಲಿತಾಂಶ ಹೆಚ್ಚು ಕಡಿಮೆ ಆದರೆ ಸಚಿವರು ಕೂಡ ಹೊಣೆ ಆಗ್ತಾರೆ, ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಾಗಿದೆ ಆಲ್ರೆಡಿ. ಹಾಗಾಗಿ ಮುಖ್ಯಮಂತ್ರಿಗಳು ಮಾತ್ರ ತಲೆ ಕೊಡೋದಲ್ಲ, ಕ್ಯಾಬಿನೆಟ್ನ ಎಲ್ಲ ಸದಸ್ಯರು ಕೂಡ, ಎಲ್ಲ ಸಚಿವರು ಕೂಡ ಇದಕ್ಕೆ ಹೊಣೆ ಆಗ್ತಾರೆ ಅಂಥೇಳಿ ಸಿಎಂ ಆಪ್ತ ಅಶೋಕ್ ಪಟ್ಟಣ್ ಹೇಳಿದ್ದಾರೆ. ಆ ಮೂಲಕ ಎಲ್ರಿಗೂ ನಡುಕ ಶುರುವಾಗಿದೆ ಇವಾಗ. 28ರಲ್ಲಿ ಬಹುತೇಕ 24 ಅಂದರೆ ಬಹುತೇಕ ಎಲ್ಲವೂ ಕೂಡ ಅಭ್ಯರ್ಥಿಗಳ ಘೋಷಣೆ ಆಗಿರುವಂಥದ್ದು. ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಈಗ ಕೆಲಸ ಮಾಡ್ತಾ ಇರುವಂಥದ್ದು. ಒಬ್ಬ ಹಿರಿಯ ಶಾಸಕರಾಗಿ ಚುನಾವಣೆ ಸಂಬಂಧಪಟ್ಟಂತೆ ಜವಾಬ್ದಾರಿನ ಅಂದರೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಮೊನ್ನೆ ಸಚಿವರು ಕೂಡ ಮೀಟಿಂಗ್ ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಅದರ ಸಂಪೂರ್ಣ ಫಲಿತಾಂಶದ ಹೊಣೆ ಮತ್ತು ಒಂದರ ಕೂಡ ಸಚಿವರು ಹೆಚ್ಚಾಗಿ ತೊಗೋಬೇಕನ್ಸುತ್ತಾ? 100% ಸಚಿವರು ತೊಗೊಳ್ಳೇಬೇಕು ಜವಾಬ್ದಾರಿ. ಆಮೇಲೆ ನಾವು ಎಮ್.ಎಲ್.ಎ ಗಳು ಏನಿದೆ ನಮ್ಮ ಕ್ಷೇತ್ರದ ಜವಾಬ್ದಾರಿ ನಾವು ತೊಗೊಳ್ಳೇಬೇಕು. ಆವಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಬರುತ್ತೆ. ಸಂಪೂರ್ಣ ಜಾಸ್ತಿ ಜವಾಬ್ದಾರಿ ಆಗುವಗಳೆಲ್ಲ ಕೂಡ ಸಚಿವರ ಮೇಲೆ ಇರುತ್ತೆ ಅಂತ ಅನ್ಸುತ್ತಾ? ಸಚಿವರ ಮೇಲೂ ಮತ್ತು ಶಾಸಕರ ಮೇಲೆ ಇಬ್ಬರ ಮೇಲೆ ಇರ್ತದೆ. ಫಲಿತಾಂಶ ಏನಾದರೂ ಕೂಡ ಹೆಚ್ಚು ಕಡಿಮೆ ಆದರೆ ಅದ್ರ ಹೊಣೆ ಯಾರು ಇರಬೇಕಾಗುತ್ತೆ ನಿಮ್ಮ ಪ್ರಕಾರ? ಕಡಿಮೆ ಆಗಕ್ಕೆ ಚಾನ್ಸೇ ಇಲ್ಲ. ಆ ಥರ ಅಂತ ಸಂಭವ ಉದ್ಭವಿಸಲ್ಲ ಅಂತ ನನಗೆ ಅನಿಸಿಕೆ. ಗುಬ್ಬಿ ಶ್ರೀನಿವಾಸ್ ತಮ್ಮ ಸ್ನೇಹಿತರು ಕೂಡ ಎಮ್.ಎಲ್.ಎ ಒಂದು ಮಾತನ್ನು ಹೇಳಿದ್ರು, 20ಕ್ಕಿಂತ ಕಡಿಮೆ ಸ್ಥಾನ ಬಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ, ನೈತಿಕ ಹೊಣೆ ಇತ್ತು. ಅವರು ಯಾವ ಅರ್ಥದಾಗ ಹೇಳಿದ್ರು ಏನೋ ನನಗಂತೂ ಗೊತ್ತಿಲ್ಲ. ಆದರೆ ಚೀಫ್ ಮಿನಿಸ್ಟರ್ನ ಚೇಂಜ್ ಮಾಡೋದಾಗಲಿ ರಾಜೀನಾಮೆ ಕೊಡೋದಲ್ಲ, ಹೈಕಮಾಂಡ್ ಬಿಟ್ಟಿದ್ದು. ಆಮೇಲೆ ಸಿದ್ದರಾಮಯ್ಯ ಅವ್ರದ್ದು ಡಿ.ಕೆ. ಶಿವಕುಮಾರ್ ಅವ್ರು ಮಾತಾಡ್ಕೊಂಡು ಅವ್ರ ಡಿಸಿಷನ್ ತೊಗೋಬೋತ್ತೆ. ನಾವ್ಯಾರು ಡಿಸಿಷನ್ ತೊಗೊಳೋ ಸಂಬಂಧ ಇಲ್ಲ. ನಮ್ಗೆ ಅದು ಹೇಳೋದು ಸರಿನೂ ಇಲ್ಲ. ಬಟ್ ಅದು ಶಾಸಕರು ಹೇಳಿರುವಂಥದ್ದು ಅಂತಂದರೆ ಜವಾಬ್ದಾರಿ ಹೊರಬೇಕಾಗುತ್ತೆ ನೈತಿಕ ಅಂತ. ಅದು ಹಂಗಾರೆ ನೈತಿಕ ಹೊಣೆ ಹೊರೋದು ಬೇಡವಾ ಅಂತ ನಿಮ್ಮ ಪ್ರಕಾರ? ಹೊಣೆ ಎಲ್ಲರೂ ಹೊರಲೇಬೇಕು. ಯಾರು ಎಂಟೈರ್ ಕಾಂಗ್ರೆಸ್ ಪಾರ್ಟಿನೇ ನೈತಿಕ ಹೊಣೆ ಹೊರಬೇಕಾದ, ಬರೀ ಸಿದ್ದರಾಮಯ್ಯ ಒಬ್ಬರೇ ಹೊರೋದಲ್ಲ. ಏನೋ ಹೆಚ್ಚು ಕಡಿಮೆ ಎಂಟೈರ್ ಕಾಂಗ್ರೆಸ್ ಪಕ್ಷನೇ ಹೊರಬೇಕಾಗುತ್ತೆ ನೈತಿಕ ಹೊಣೆ. ಏನೋ ಹೆಚ್ಚು ಕಡಿಮೆ ಆದರೆ ಬರೀ ಸಿದ್ದರಾಮಯ್ಯ ಒಬ್ಬರ ಮೇಲೆ, ಡಿ.ಕೆ. ಶಿವಕುಮಾರ್ ಮೇಲೆ ಒಬ್ಬರ ಮೇಲೆ ಪಟ್ಟು ಮಾಡಿ ತೋರಿಸೋದಲ್ಲ. ಎಲ್ಲರೂ ಕಾರಣರಾಗಿರ್ತಾರೆ ಅಕಸ್ಮಾತ್ ಏನೋ ಹಂಗಾದರೆ. ಎಲ್ಲ ಸಚಿವರೆಲ್ಲನೂ ಕೂಡ ಹೊರಬೇಕಾಗುತ್ತೆ. ಎಲ್ಲ ಸಚಿವರೇ ಆಗಲಿ, ನಾವು ಇನ್ಕ್ಲೂಡಿಂಗ್ ಎಮ್.ಎಲ್.ಎಸ್ಸು ನಮ್ಮ ಜವಾಬ್ದಾರಿ ಕರೆಕ್ಟಾಗಿ ಕೆಲಸ ಮಾಡೋಣ. ಅಂಥ ಸಂಭವ ಉದ್ಭವಿಸಲ್ಲ. ಆದ್ದರಿಂದ ಅಂಥದ್ದು ಸಂಭವ ಇಲ್ಲ, ಅಂಥ ಇದು ಉದ್ಭವಿಸೋಕ್ಕೆ ಚಾನ್ಸ್ ಇಲ್ಲ. ನಾವು 100% ನಾವು ಬಂದೇ ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ. 2 ವರ್ಷ ನಂತರ ಅನ್ನೋದು ಒಂದು ಮಾತು. ಈಗ ಆಲ್ರೆಡಿ 1 ವರ್ಷ ಮುಗಿದಿರುತ್ತೆ. ಲೋಕಸಭಾ ಚುನಾವಣೆ ಬಳಿಕ ಸಚಿವರನ್ನ ಒಂದು ಅವಕಾಶ ಕೊಡುವಂಥ ಸಂಬಂಧಪಟ್ಟಂತೆ ಕೂಡ ಒಂದು ಚರ್ಚೆ ಆರಂಭ ಆಗಿರುವಂಥದ್ದು. ಹಾಗೇನು ಆಗಿಲ್ಲ. 2 ವರ್ಷ ಅಂತ ಅವರು ಹೈಕಮಾಂಡ್ ಹೇಳಿದ್ದಾರೆ. 2 ವರ್ಷ ಆದಮೇಲೆ ಚಿಂತನೆ ಆಗ್ಬೋದು ಅಂತ ಕಾಣುತ್ತೆ. ಈಗ ಚುನಾವಣೆ ಮುಗಿದ ಬಳಿಕ ಆ ಫಲಿತಾಂಶ ನೋಡ್ಕೊಂಡು ಒಂದಷ್ಟು ಜನ ಸಚಿವರು ಬದಲಾವಣೆ ಅಥವಾ ಹೊಸವರಿಗೆ ಅವಕಾಶ ಕೊಡುವಂಥದ್ದು ಏನಾದರೂ ಕೂಡ ಆಗ್ಬೋದಾ? ಅಂಥ ಚಾನ್ಸಸ್ಸು ಅವಾಗ ಅದಾದಮೇಲೆ ಪರಿಸ್ಥಿತಿ ಏನೇನಾಗ್ತದೆ ಗೊತ್ತಿಲ್ಲ. ಈಗ ನಾವು ಹೇಳೋದು ಚೆನ್ನಾಗಿ ಕಾಣಲ್ಲ. ಅದು ಚುನಾವಣೆ ಆದಮೇಲೆ, ಆ ಫಲಿತಾಂಶದ ಮೇಲೆ ಹೈಕಮಾಂಡ್ ಅವರು, ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಕೂತ್ಕೊಂಡು ಏನು ಅವರು ಜವಾಬ್ದಾರಿ ತೊಗೊತಾರೋ ಆ ಥರ ಅದಾಗುತ್ತೆ, ನಿರ್ಧಾರ ಆಗುತ್ತೆ. ಫಲಿತಾಂಶ ನೋಡ್ಕೊಂಡು ಒಂದಷ್ಟು ತೀರ್ಮಾನ ಆಗ್ಬೋದು ಅನ್ಸುತ್ತೆ. ಆಗ್ಬೋದು. ತೀರ್ಮಾನ ಆಗ್ಬೋದು ಅಂತ ಏನು ತೀರ್ಮಾನ ಆಗ್ಬೋದು ಆವಾಗಿನ ಪರಿಸ್ಥಿತಿ ಗೊತ್ತಾಗ್ತದೆ, ಈಗ ಹೇಳೋಕ್ಕಾಗಲ್ಲ. ಅಂದರೆ ಒಂದು ಚರ್ಚೆ ಆರಂಭ ಆಗಿರುವಂಥದ್ದು, ಹಿರಿಯ ಶಾಸಕರಾಗಿ ನೀವು ಮುಖ್ಯಮಂತ್ರಿಗಳು ಆಪ್ತರ ಬೇರೆ ಗುಡಿಸ್ಕೊಂಡಿರುವಂಥದ್ದು, ಒಂದು ಚರ್ಚೆ ಆರಂಭ ಆಗಿರುವಂಥದ್ದು. ಚುನಾವಣೆ ಫಲಿತಾಂಶ ನೋಡಿಕೊಂಡು ಯಾರ್ಯಾರು ಪರ್ಫಾರ್ಮ್ ಮಾಡಲ್ಲ ಅಂತ ಸಚಿವರಿಗೆ ಒಂದಷ್ಟು ಬೇರೆ ತೀರ್ಮಾನ ತೆಗೆದುಕೊಂಡು ಹೊಸಬರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು. ಈಗ ಆ ಥರ ಸಂಭವ ಏನಿಲ್ಲ. ಆದರೆ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಹೇಳಿದ್ದಾರೆ, ನಿಮ್ಮದು ಜವಾಬ್ದಾರಿ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ನೀವು ಅದೇ ರೀತಿ ಶಾಸಕರುಗಳು ನಮ್ಮ ಜವಾಬ್ದಾರಿ. ಯಾಕಂದ್ರೆ ನಮ್ಮದು ಹೋಗೋ ಪ್ರಶ್ನೆ ಮುಂದಿನ ಪರಿಸ್ಥಿತಿ. ನಾವು ನಮ್ಮ ಕ್ಷೇತ್ರದಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಫಲಿತಾಂಶದ ನಂತರ ಒಂದಷ್ಟು ತೀರ್ಮಾನಗಳಾಗುತ್ತೆ, ಆಗೋ ಚಾನ್ಸಸ್ ಇದೆ. 2 ವರ್ಷ ನಂತರ ಸಚಿವರಾಗಿ ಅಂತ ಅವಕಾಶ ಇರುತ್ತಾ ಅಥವಾ 1 ವರ್ಷ ನಂತರ ಏನಾಗಬೇಕಂತ? 2 ವರ್ಷ ಆದಮೇಲೆ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಕಿದ್ರೆ ಮುಂದೆ ನೋಡೋಣ, ಮುಂದೆ ಯೋಚನೆ ಮಾಡೋಣ. ಸಚಿವರ ಅಥವಾ ಇಡೀ ಸಚಿವ ಸಂಪುಟ? ಸಚಿವರೇನೆ, ಎಂಟೈರ್ ಸಚಿವ ಸಂಪುಟ ನಾನು ಹೇಳಕ್ಕೆ ಬರಲ್ಲ. ಯಾಕಂದ್ರೆ ನನಗೆ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೆ ಅಂತ ಹೇಳ್ಬೋದು ಅಷ್ಟೇ. ಒಂದಷ್ಟು ಬದಲಾವಣೆ ಅಂದರೆ ಒಂದಷ್ಟು ಆಗ್ಲೇಬೇಕಲ್ವಾ? ಆಗ್ಬೋದು, ಚಾನ್ಸಸ್ ಅದೇ. ಸಿಎಂ ಸಮೇತ ಅಥವಾ ಬರೀ ಸಚಿವರು ಮಾತ್ರ? ಸಿಎಂ ಸಮೇತ ಅಂತ ಹೇಳಿ ನಾವು ಅಷ್ಟು ದೊಡ್ಡವರಲ್ಲ. ನಾವೇನಿದ್ರು ಸಚಿವರಾಗಬೇಕು, ನಾವು ಅಭಿಲಾಷೆ ಇಟ್ಟರು ಅಷ್ಟೇ. ಆಗಬೇಕು ಅಂತ ನೀವು ಈಗಲೂ ಕೂಡ ಏನಾದರೂ ಮನವಿ ಮಾಡ್ತೀರಾ? ಈಗಲೂ 100% ಮನವಿ ಮಾಡ್ತೀನಿ, ಮುಂದೇನೂ ಮಾಡ್ತೀನಿ. ನಿಮ್ಮ ಜೊತೆ ಒಬ್ಬರೇನಾ ಅಥವಾ ಸುಮಾರು ಜನ ಇದ್ದಾರೆ? ಬೇಕಾದಷ್ಟು ಜನ ಎಮ್.ಎಲ್.ಎ ಸೀನಿಯರ್ ಬೇಕಾದಷ್ಟು ಜನ ಇದ್ದಾರೆ. ಅವರು ಕೇಳ್ತಾರೆ ಪಾಪ, ಅವ್ರಿಗೂ ಒಂದು ಚಾನ್ಸ್ ಬೇಕಲ್ಲ. ಆಗೋರೆ ಹಾಕ್ಕೊಂಡಿದ್ರೆ 5 ಟರ್ಮ್ 6 ಟರ್ಮ್ ಎಲ್ಲ ಅವ್ರವ್ರ ಮಂತ್ರಿಗಳು, ಬೇರೆಯವ್ರಿಗೆ ಚಾನ್ಸ್ ಬೇಡವಾ? ಎಲ್ಲರೂ ಕೊಡಲೇಬೇಕಾಗ್ತದೆ. ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಚಿಂತನೆ ನಡೆಸಿ ಎಲ್ಲರಿಗೂ ಅವಕಾಶ ಕೊಡಲೇಬೇಕು. ಥ್ಯಾಂಕ್ ಯು. ಇದು ಅಶೋಕ್ ಪಟ್ಟಣ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಅಂದರೆ ಫಲಿತಾಂಶದ ಬಳಿಕ ಒಂದಷ್ಟು ತೀರ್ಮಾನಗಳು ಆಗುತ್ತೆ ಅನ್ನೋದರ ಜೊತೆಗೆ 2 ವರ್ಷ ನಂತರ ಖಂಡಿತವಾಗ್ಲೂ ಕೂಡ ಸಚಿವ ಸಂಪುಟ ಪುನರಚನೆ ಆಗುತ್ತಂತ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನರಲ್ ರಿಪಬ್ಲಿಕ್ ಟಿವಿ.